ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಿ ಮೋದಿಗೆ ಧರ್ಮ ಚಕ್ರವರ್ತಿ ಬಿರುದು ನೀಡಿ ಗೌರವ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಲೇಖಕಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಆಯ್ಕೆ. ಯಶಸ್ವಿಯಾಗಿ ಸಂಪನ್ನಗೊಂಡ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕೆಸರುಗದ್ದೆ ಕ್ರೀಡಾಕೂಟ. ವಾರ್ತೆಗಳ ವಿವರ. ದೆಹಲಿಯ ವಿಜ್ಞಾನ ಭವನದಲ್ಲಿ ಸಂಸ್ಕೃತಿ ಸಚಿವಾಲಯ ಹಾಗೂ ಭಗವಾನ್ ಮಹಾವೀರ ಅಹಿಂಸಾ ಭಾರತಿ ಟ್ರಸ್ಟ್ ಸಹಯೋಗದೊಂದಿಗೆ ಆಯೋಜಿಸಿದ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಚಾರ್ಯ ಶ್ರೀ ಪ್ರಜ್ಞಾಸಾಗರ ಮಹಾರಾಜರು ಹಾಗೂ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಆಚಾರ್ಯ ವಿದ್ಯಾನಂದ ಮಹಾರಾಜರ ಭಾವಚಿತ್ರ ಇರುವ ಒಂದು 100 ರೂಪಾಯಿ ಮುಖಬೆಲೆಯ ನಾಣ್ಯ ಹಾಗೂ ಸ್ಟ್ಯಾಂಪ್ ಅನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದರು ಹಾಗೂ ನರೇಂದ್ರ ಮೋದಿಯವರಿಗೆ ಧರ್ಮ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿಯಲ್ಲಿ ಜರುಗಲಿರುವ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಲೇಖಕಿ ಹಾಗೂ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ಹೆಸರನ್ನು ಘೋಷಿಸಲಾಗಿದೆ. ಬಳ್ಳಾರಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಲೇಖಕಿ ಹಾಗೂ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ. ಇದೇ ವೇಳೆ ಬೂಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಅನುವಾದಕಿ ದೀಪಾ ಭಾಸ್ತಿಯವರನ್ನು ಸಮ್ಮೇಳನದಲ್ಲಿ ಗೌರವಿಸಲಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ ಜೋಶಿ ಮಾಹಿತಿ ನೀಡಿದರು. ಸಮಾಜಮುಖಿಯಾದ ಮಾಧ್ಯಮ ವೃತ್ತಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತೆ ಕ್ರೀಡಾಕೂಟ ಪ್ರೇರಣೆಯಾಗಲಿ. ಇಂತಹ ಕ್ರೀಡೆಗಳು ಹೆಚ್ಚು ನಡೆಯಬೇಕೆಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಆಲೂರು ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ 2ನೇ ಬಾರಿ ಆಯೋಜಿಸಲಾಗಿದ್ದ ಪತ್ರಕರ್ತರ ಕೆಸರುಗದ್ದೆ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಸದಾ ದಾವಂತದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಕ್ರೀಡಾ ಮನೋಭಾವದೊಂದಿಗೆ ಒಂದಾಗಿ ಆಡಲು ಕ್ರೀಡಾಕೂಟ ಉತ್ತಮ ವೇದಿಕೆಯಾಗಿದೆ. ಜಿಲ್ಲೆಯ ಮಾಧ್ಯಮದವರು ಸೇರಿ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಿರುವುದು ಖುಷಿ ತಂದಿದೆ. ಈ ಮೂಲಕ ಭೂಮಿ ತಾಯಿಯ ಋಣ ತೀರಿಸುವ ಕಾರ್ಯವಾಗಲಿ. ಇಂತಹ ಅವಕಾಶ ಸಿಕ್ಕಾಗ ಸದುಪಯೋಗ ಮಾಡಿಕೊಂಡು ಸಮಾಜಮುಖಿಯಾಗಿ ಮಾಧ್ಯಮ ವೃತ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತೆ ಕ್ರೀಡಾಕೂಟದ ಪ್ರೇರಣೆ ಆಗಲಿ ಎಂದು ಹೇಳಿದರು. ಹಿಂದೆ ಗೆದ್ದು ತುಂಬಿಸ್ತಾ ಇದ್ರು ಮನುಷ್ಯ ಕೈಗೆ, ನಮ್ಮ ಹಳ್ಳಿಯವರಿಗೆಲ್ಲ ಗೊತ್ತಿದೆ. ಸೊಪ್ಪು ಸತೆಲ್ಲ ಹಾಕಿ ಗದ್ದೆ ತುಂಬಿಸೋದು. ಈಗ ಪುಣ್ಯಾತ್ಮರಿಗೆ ನೀವೆಲ್ಲ ಬಂದು ತುಳಿತಾ ಇದ್ದೀರಿ. ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದೆಯೋ ಅಂತ ಗೊತ್ತಿಲ್ಲ, ರೈತರಿಗೆ ನೆನಪಿದೆ. ಸೊಪ್ಪೆಲ್ಲ ಹಾಕಿ ಗದ್ದೆ ತುಳಿತಿರುವಾಗ ಕಾಲಲ್ಲಿ ತುಂಬಿಸೋದು. ಆ ಭೂಮಿ ತಾಯಿಯ ಋಣವನ್ನು ತೀರಿಸ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನೀವು ಯಾವಾಗಲೂ ತವಕದಲ್ಲಿರ್ತೀರಿ, ಆತುರದಲ್ಲಿರ್ತೀರಿ, ಒತ್ತಡದಲ್ಲಿರ್ತೀರಿ. ನಾನು ಮೊದಲು ನ್ಯೂಸ್ ಕಳಿಸ್ಬೇಕು, ನಾನು ಮೊದಲು ಬರಬೇಕು. ಅದರಲ್ಲೂ ನಂದು ಬ್ರೇಕಿಂಗ್ ನ್ಯೂಸ್ ಆಗಬೇಕು. ಆ ಒತ್ತಡದಲ್ಲೇ ಸದಾ ಇರ್ತೀವಿ. ಮತ್ತು ಕ್ರೀಡಾ ಮನೋಭಾವನೆಯಿಂದ ಒಂದಾಗಿ ಒಟ್ಟಾಗಿ ಆಟ ಆಡ್ತಕ್ಕಂಥ ಸ್ವತಂತ್ರಕ್ಕೆ ನೀವೆಲ್ಲ ಬಂದಿದ್ದೀರಿ. ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಆ ಕ್ರೀಡಾ ಮನೋಭಾವ ತಮ್ಮ ಭವಿಷ್ಯದಲ್ಲೂ ಕೂಡ ಇರಲಿ, ಬರವಣಿಗೆಯಲ್ಲೂ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಹಿರಿಯರು ಯುವಕರು ವರ್ಷವಿಡೀ ಸುದ್ದಿ ಮಾಡುತ್ತಾ ಜಿಲ್ಲೆಯ ನಾನಾ ಸಮಸ್ಯೆಗಳನ್ನು ಬಿತ್ತರಿಸುತ್ತೀರಿ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೀರಿ. ಈ ನಡುವೆ ಮನೋರಂಜನೆಗೆ ಕ್ರೀಡಾಕೂಟ ಆಯೋಜನೆ ಸಂತಸ ತಂದಿದೆ. ಪತ್ರಕರ್ತರ ಸಂಘದಿಂದ ಕೆಸರುಗದ್ದೆ ಆಟ ಯೋಜನೆ ಮಾಡಿರುವುದು ವಿಶೇಷವಾಗಿದೆ. ದೇಸಿ ಕ್ರೀಡೆಗೆ ಇದು ಉತ್ತೇಜನ ನೀಡಿದಂತಾಗಿದೆ ಎಂದು ಹೇಳಿದರು. ಮನಸ್ಸಿಗೆ ಎಷ್ಟೇ ಒತ್ತಡಗಳಿದ್ರೂ ಕೂಡ ಇವತ್ತು ಒತ್ತಡಗಳಿಂದ ಏನೆಲ್ಲ ದೇಹಕ್ಕೆ ಪರಿಣಾಮಗಳು ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿವತ್ತು. ನಿಮಗೆಲ್ಲ ಜಾಸ್ತಿ ಒತ್ತಡ ಇರ್ತದೆ. ಬೆಳಿಗ್ಗೆ ಬಿಟ್ಟರೆ ಬೆಳಿಗ್ಗೆ ತಿಂಡಿಯಲ್ಲಿ ಮಾಡ್ತಿರೋ, ಮಧ್ಯಾಹ್ನ ಇಲ್ಲಿ ಊಟ ಮಾಡ್ತಿರೋ, ರಾತ್ರಿ ಬಂದು ಮನೇಲಿ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಮಕ್ಕಳ ಜೊತೆ ಒಂದಷ್ಟು ಕಾಲ ಕಳೆದು ಮತ್ತು ಒಂದಷ್ಟು ನಾಳೆ ಏನೇನು ಬರೀಬೇಕು ಅಂತೇಳಿ ಒಂದಷ್ಟು ಅಧ್ಯಯನ ಮಾಡುವಂಥ ವ್ಯಕ್ತಿಗಳು ನೀವು ಆಗಿದ್ದೀರಿ. ಇಂಥ ಒತ್ತಡಗಳ ಸಮಯದಲ್ಲೂ ಕೂಡ
ದೇಹಕ್ಕೆ ಒಂದಷ್ಟು ಮನೋರಂಜನೆ ಬೇಕು, ಉಲ್ಲಾಸ ಬೇಕು. ಎಷ್ಟೇ ನಾವು ದುಡಿದ್ರೂ ಕೂಡ ದೇಹಕ್ಕೆ ಆಹಾರ ಕೊಡ್ತೀವಿ, ಆದರೆ ಮನಸ್ಸಿಗೆ ಉಲ್ಲಾಸಕ್ಕೆ ಆಹಾರ ಕೊಡಲಿಲ್ಲ ಅಂತಂದರೆ ಮತ್ತೆ ನಾವು ಬೆಳಿಗ್ಗೆ ನಾವು ಸದೃಢ ಆಗಲಿಕ್ಕೆ ಆಗೋದಿಲ್ಲ, ಜಾಗೃತರಾಗಲಿಕ್ಕೆ ಆಗೋದಿಲ್ಲ. ಒಂದು ವಿಶೇಷ ಒಂದಷ್ಟು ಥಾಟ್ಸ್ಗಳು, ತರಂಗಗಳು ನಮ್ಮಲ್ಲಿ ಬರಬೇಕು ಅಂತ ಅಂದರೆ ಮನಸ್ಸಿಗೆ ಒಂದಷ್ಟು ಉಲ್ಲಾಸಕ್ಕೋಸ್ಕರ ಒಂದಷ್ಟು ಕ್ರೀಡೆಗಳು ಬೇಕಾಗ್ತದೆ. ಬೇರೆ ಬೇರೆಯವರು ಏನೇನೋ ಮಾಡ್ಕೋತಾರೆ, ಆದರೆ ನಮ್ಮ ಪತ್ರಕರ್ತರು ಮನೆ ದೃಷ್ಟಿಯಿಂದ, ದೇಹ ದೃಷ್ಟಿಯಿಂದ, ಮಡದಿ ದೃಷ್ಟಿಯಿಂದ, ಮಕ್ಕಳು ದೃಷ್ಟಿಯಿಂದ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿಕೊಂಡು ಉಲ್ಲಾಸ ಭರಿತರಾಗಿ ನೀವೆಲ್ಲ ಸದಾ ಕೂಡ ಭಾಳ ಅವಲವಿಕೆಯಿಂದ ಇದ್ದು ನಿಮ್ಮ ದೇಹವನ್ನು ಸದೃಢ ಮಾಡ್ಕೊಳ್ಳಿಕ್ಕೋಸ್ಕರ ಇಂಥ ಕ್ರೀಡೆಗಳು ಅವಶ್ಯಕತೆ ನಾವು ಕೂಡ ಭರವಸೆ ಇಟ್ಕೊಂಡು, ಯಾಕಂದ್ರೆ ನಾನು ಹಾಸನ ನೋಡ್ತಾ ಇರ್ತೀವಿ, ಸ್ಟೇಡಿಯಂನಲ್ಲೂ ಕೂಡ ಕ್ರಿಕೆಟ್ ಪಂದ್ಯಾವಳಿ ಇಟ್ಕೊತೀರಿ, ಎಲ್ಲ ಕೂಡ ಸ್ಪೋರ್ಟ್ಸನ್ನು ಮಾಡ್ತೀರಿ, ಮತ್ತು ಪೊಲೀಸ್ ಇಲಾಖೆಯಿಂದ ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರ್ಕೊಂಡು ನೀವೆಲ್ಲ ಮಾಡ್ತೀರಿ. ತುಂಬ ಸಂತೋಷ. ನೀವೇ ಮಾಡ್ಕೊಳ್ಳೋ ಬದಲು ನಾವು ಒಂದೊಂದು ಕಾರ್ಯಕ್ರಮ ನಿಮಗೆಲ್ಲ ಮಾಡಿಕೊಡ್ಬೇಕಾಗ್ತದೆ ಈಗ ಅನ್ನಿಸ್ತಾ ಇದೆ ನಮಗೆ. ಅದು ಮುಂದಿನ ದಿನಗಳಲ್ಲಿ ರಾಮಸ್ವಾಮಿ ನಾವೆಲ್ಲ ಸೇರಿ ಚಿಂತನೆ ಮಾಡೋಣ. ಭಾಳ ಸಂತೋಷ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಈ ಕಾರ್ಯಕ್ರಮಕ್ಕೆ ಬಂದದ್ದು ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡೋದು, ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಯಾವುದೇ ತಾಲೂಕು ನೋಡ್ತಿರ್ತೀವಿ ಅಷ್ಟೇ, ಆದರೆ ಒಟ್ಟಿಗೆ ನೀವೆಲ್ಲ ಪತ್ರಕರ್ತರು ಎಷ್ಟೇ ಒತ್ತಡಗಿದ್ದರೂ ಕೂಡ ಇವತ್ತು ಒಟ್ಟಿಗೆ ಸೇರಿಕೊಂಡು ಒಟ್ಟು ಸಮುದಾಯದಲ್ಲಿ ವ್ಯವಸ್ಥೆ ಇದೆಯಲ್ಲ, ಒಟ್ಟಿಗೆ ಸೇರೋದು, ಒಟ್ಟಿಗೆ ಆಟ ಮಾಡೋದು, ಇದೇ ಶ್ರುತಿ ಹೇಳೋದು, ಸಹನೋ ಭುನಕ್ತು ಸಹವೀರ್ಯಂ ಕರವಾವಹೈ. ಒಟ್ಟಿಗೆ ಇರಬೇಕು, ಒಟ್ಟಿಗೆ ಬಾಳಬೇಕು, ಒಟ್ಟಿಗೆ ಊಟ ಮಾಡಬೇಕು. ಅದರಿಂದ ಅದ್ರಲ್ಲಿ ಬರೋ ಸಂತೋಷ ಇದೆಯಲ್ಲ, ಆ ಸಂತೋಷಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂತ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡ್ತಾ ಇರೋದು ತುಂಬ ಸಂತೋಷ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ರೀಡಾಕೂಟ ಬೆಳಗಿನಿಂದ ಸಂಜೆವರೆಗೂ ನಡೆದು ಜಿಲ್ಲಾ ಪತ್ರಕರ್ತರು ಕೆಸರಿನಲ್ಲಿ ಇಳಿದು ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್, ಆಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿ, ಜಿಲ್ಲಾ ಕಾರ್ಯಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಾಳ್ಳು ಗೋಪಾಲ್, ಪ್ರಸನ್ನ ಕುಮಾರ್, ಒಕ್ಕಲಿಗರ ಸಂಘದ ರಾಜ್ಯ ಘಟಕದ ನಿರ್ದೇಶಕ ರಘುಗೌಡ, ಮುರಳಿ ಮೋಹನ್, ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್, ಎಂಸಿಇ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಹಳ್ಳಿ, ಸಂಘದ ಉಪಾಧ್ಯಕ್ಷರಾದ ಎಚ್ಟಿ ಮೋಹನ್ ಕುಮಾರ್, ಹರೀಶ್, ಕಾರ್ಯದರ್ಶಿ ಪಿಎ ಶ್ರೀನಿವಾಸ್, ಸಿಬಿ ಸಂತೋಷ್, ಕಾರ್ಯಕಾರಿ ಸಮಿತಿ ಸದಸ್ಯರು, ತಾಲೂಕು ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಹಿರಿಯ ಕಿರಿಯ ಸದಸ್ಯರು ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು. ಎನ್ಪಿಎಸ್ ರದ್ದಾಗಲೇಬೇಕು ಎನ್ನುವುದು ನನ್ನ ಗುರಿ. ಅದಕ್ಕಾಗಿ ನಾನು ಎಲ್ಲಾ ರೀತಿಯ ಹೋರಾಟಕ್ಕೆ ಸಿದ್ಧನಿದ್ದು ನೀವು ಸಿದ್ಧರಾಗಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎನ್ ಷಡಕ್ಷರಿ ನೌಕರರಿಗೆ ಕರೆ ನೀಡಿದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಕೆಎಂ ಶ್ರೀನಿವಾಸ್ ರವರ ತಂಡ ಸಹಕಾರ ಸಂಘ ಮತ್ತು ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಾ ಸಮಸ್ತ ಹಾಸನ ಜಿಲ್ಲೆಯ ನೌಕರರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿವೇಶನಗಳನ್ನು ಕೊಡುವುದರ ಮೂಲಕ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದರ ಮೂಲಕ ನೌಕರರ ಏಳಿಗೆಗೆ ದುಡಿಯುತ್ತಿದ್ದಾರೆ. ಅವರಿಗೆ ನಮ್ಮ ಸಹಕಾರ ಸದಾ ಇರುತ್ತದೆ. ಈ ತರ ಸೊಸೈಟಿ ತೆರೆದು ಸಾಲವನ್ನು ಕೊಡುವ ಅದ್ಭುತವಾದ ಕೆಲಸ ಇವರೆಲ್ಲ ಮಾಡಿದ್ದಾರೆ. ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯುವ ಕೆಲಸ ಇನ್ನಷ್ಟು ಮಾಡಬೇಕು. ಈ ಸೊಸೈಟಿಗೆ ಸದಸ್ಯರಾಗುವ ಮೂಲಕ ಉತ್ತೇಜನ ಕೊಡಬೇಕು. ಯಾವುದೇ ಕೆಲಸದಲ್ಲಿ ಪಾರದರ್ಶಕತೆ, ಕಳಕಳಿ, ಪ್ರಾಮಾಣಿಕತೆ ಇರಬೇಕು. ಮುಂದಿನ ಜನಾಂಗಕ್ಕೆ ನೌಕರರ ಪರವಾಗಿರುವಂತಹ, ಜನಪರ ಆಗಿರುವಂತಹ ಬದುಕು ಕಟ್ಟಿಕೊಳ್ಳುವ ಕೆಲಸ ಮಾಡಲಿ. ಇಲ್ಲಿರುವ ಎಲ್ಲ ನಿರ್ದೇಶಕರು ಕೂಡ ರಚನಾತ್ಮಕವಾಗಿ ಹೊಸ ಕಲ್ಪನೆ ಇಟ್ಟುಕೊಂಡು ಸಾಲಗಳನ್ನು ಹಾಗೂ ಹೆಚ್ಚು ಲಾಭಗಳನ್ನು ಗ್ರಾಹಕರಿಗೆ ಕೊಡಲಿ ಎಂದು ಹೇಳಿದರು. ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಒಂದು ಸಂಘಟನೆಗಳನ್ನು ನಾವು ಕಟ್ಕೊಳ್ಬೇಕು. ಯಾತಕ್ಕಾಗಿ ಸಂಘಟನೆಗಳನ್ನು ಕಟ್ಕೊಳ್ಬೇಕು? ಅದು ವಿಶೇಷವಾಗಿ ಸರ್ವಿಸ್ ಸೆಕ್ಟರ್ನಲ್ಲಿ ಸರ್ಕಾರಿ ನೌಕರ ಸಂಘ ಇದೆ, ಅದು ಒಂದು ಭಾಗ. ಅದನ್ನು ಹೊರತುಪಡಿಸಿ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಈ ಥರದ ಹೌಸಿಂಗ್ ಸೊಸೈಟಿ ಮತ್ತು ಬ್ಯಾಂಕ್ಗಳನ್ನು, ಸೊಸೈಟಿಗಳನ್ನು ತೆಗೆಯುವಂಥದ್ದು ಅತ್ಯಂತ ಅವಶ್ಯಕತೆ, ಅನಿವಾರ್ಯತೆ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿದೆ. ಜೀವನದಲ್ಲಿ ನಾವೆಷ್ಟೇ ಬೆನಿಫಿಟ್ಸ್ಗಳನ್ನು ತೆಗೆದುಕೊಂಡ್ರೂ ಕೂಡ ಒಂದು ಮನೆಯನ್ನು ಕಟ್ಕೊಳ್ಬೇಕು ಅನ್ನುವಂಥ ಮಹದಾಸೆ ಇರ್ತದಲ್ಲ, ಅದಕ್ಕೆ ಅತ್ಯಂತ ಪ್ರಮುಖವಾಗಿರುವಂಥ ವಿಚಾರ. ಆದರೆ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 6 ಲಕ್ಷ ಜನ ನೌಕರು ಕೆಲಸ ಮಾಡ್ತಿದ್ದಾರೆ. ಸುಮಾರು 4.5 ಲಕ್ಷ ಜನ ರಿಟೈರ್ಡ್ ಆಗಿದ್ದಾರೆ.
ಎಷ್ಟು ಜನಗಳಿಗೆ ಮನೆ ಇದೆ ಅಂತ ಹೇಳಿದ್ರೆ ಭಾಳಷ್ಟು ಜನಗಳಿಗೆ ಮನೆ ಇಲ್ಲ. ಆದರೆ ಆ ಮನೆಯನ್ನು ಕಟ್ಕೊಂಡು ಅವರು ನೆಮ್ಮದಿಯಿಂದ ತಮ್ಮ ಬದುಕನ್ನು ಸಾಗಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಮಾಡ್ತದ, ಇಲಾಖೆ ಮಾಡ್ತದ, ಜಿಲ್ಲಾಡಳಿತ ಮಾಡ್ತದ ಅಂದರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಒಂದು ಹೌಸಿಂಗ್ ಸೊಸೈಟಿಯನ್ನು 2018ರಲ್ಲಿ ಪ್ರಾರಂಭವನ್ನು ಮಾಡಿ ಸುಮಾರು 10-15 ಕಡೆ ಪ್ರಾಜೆಕ್ಟ್ಸ್ಗಳನ್ನು ಮಾಡಿ ಕೊಡುವಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ನಾನು ಅವ್ರ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸೊಸೈಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ FD ಕೊಡಬೇಕಾಗಿರೋದು ಯಾರು? ನೀವುಗಳು. ಇಲ್ಲ DCC ಬ್ಯಾಂಕ್ ಬೇರೆ ಬೇರೆದು ಕೊಡ್ತಾರೆ. ಅವರು 9% ಕೊಟ್ಟು ನಾವು 10% ಕೊಡೋದು, ಅವ್ರು 10% ಕೊಟ್ಟರೆ ನಾವು 11% ಕೊಟ್ಟು ಅದರಲ್ಲಿ ಕೂಡ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇವತ್ತು ನಮ್ಮ ನ್ಯಾಷನಲೈಸ್ ಬ್ಯಾಂಕಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆಲ್ಲ FD ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 8.10 ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಸೊಸೈಟೀಸ್ಗಳು 9% ಜಾಸ್ತಿ, ಇನ್ನೂ 1% ಜಾಸ್ತಿಯನ್ನು ಕೊಡ್ತಾರೆ. ನೀವು ಅಲ್ಲಿ FDಗಳನ್ನು ತೊಡಗಿಸಿದ್ರೆ ನಿಮಗೆ ಲಾಭ, ಲೋನ್ ತಗೊಳ್ಳೋರ್ಗೂ ಕೂಡ ಲಾಭ ಆಗ್ತದೆ. ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಅಧ್ಯಕ್ಷ KM ಶ್ರೀನಿವಾಸ್, ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ, ಸೊಸೈಟಿಯ ಅಧ್ಯಕ್ಷ MN ಪರಮೇಶ್, ಸಂಘದ ಗೌರವಾಧ್ಯಕ್ಷ GP ವಿಶ್ವನಾಥ್, ಉಪಾಧ್ಯಕ್ಷ BR ಧರ್ಮ, ಸೊಸೈಟಿ ಗೌರವಾಧ್ಯಕ್ಷ BN ರಾಜಶೇಖರಪ್ಪ, ಉಪಾಧ್ಯಕ್ಷ KJ ಸಾವಿತ್ರಮ್ಮ, ಗೌರವ ಕಾರ್ಯದರ್ಶಿ ಸತೀಶ್, S ಮಧು, T ರಾಜು ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ವೆಂಕಟಿಪೇಟೆಯಿಂದ ದೋಲನಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ವೇಳೆ ಹಿರಿಗರ್ಜೆ ಸೇತುವೆ ಬಳಿ ರಸ್ತೆ ಕುಸಿಯದಂತೆ ನಿರ್ಮಿಸಲಾಗಿದ್ದ ತಡೆಗೋಡೆ ಸಂಪೂರ್ಣ ಕುಸಿದು ಬಿದ್ದಿರುವುದರಿಂದ ಕಳಪೆ ಕಾಮಗಾರಿಯೇ ಈ ಅವಾಂತರಕ್ಕೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದರು. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಹಿರಿಕರ್ಜೆಯ ಸೇತುವೆ ಬಳಿ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿಯುವ ಹಂತ ತಲುಪಿರುವುದರಿಂದ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ವೇಳೆ ಮಾತನಾಡಿದ ಅವರು, ವೆಂಕಟಿಪೇಟೆಯಿಂದ ದೋಲನಮನೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಹಿರಿಕರ್ಜೆ ಬಳಿ ಸೇತುವೆಗಿದ್ದು ಹಳ್ಳದ ನೀರು ರಸ್ತೆಗೆ ಅಪಾಯವನ್ನುಂಟು ಮಾಡದಿರಲಿ ಎಂದು ತಡೆಗೋಡೆ ನಿರ್ಮಿಸಲಾಗಿದೆ. ಕಳಪೆ ಕಾಮಗಾರಿಯಿಂದ ಈ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದ್ದು ನೀರು ರಸ್ತೆಯನ್ನು ನಿಧಾನವಾಗಿ ಆಕ್ರಮಿಸಿಕೊಳ್ಳುತ್ತಿದೆ. ಇದೇ ರೀತಿ ಮಳೆ ಸುರಿದರೆ ರಸ್ತೆ ಹಾಳಾಗಿ ನಾನಾ ಹಳ್ಳಿಗಳ ಸಂಪರ್ಕ ಕಡಿತಗೊಳ್ಳಲಿದೆ. ಸರ್ಕಾರಿ ಬಸ್ ಕೂಡ ಈ ಮಾರ್ಗದಲ್ಲಿ ದಿನನಿತ್ಯ ಸಂಚರಿಸುತ್ತಿರುವುದರಿಂದ ಆತಂಕ ಇಮ್ಮಡಿಯಾಗಿದೆ ಎಂದು ಹೇಳಿದರು. ಇಲ್ಲಿ ಒಂದು ಪ್ರಧಾನಮಂತ್ರಿ ರಸ್ತೆ ರೆಡಿಯಾಗಿತ್ತು, ಸುಮಾರು 9 ಕಿಲೋಮೀಟರ್. ಇದು ವೆಂಕಟಪೇಟೆಯಿಂದ ದೋಲುಮನೆವರೆಗೂ ಇದ್ದಂಥ ರಸ್ತೆ. ಇದು ಹಿರಿಗರ್ಜೆಯಲ್ಲಿ ಆಗಿರೋಂಥ ಒಂದು ಮೋರಿ, ಅಂದರೆ ಇಲ್ಲಿ ಸುಮಾರು ಒಂದು 1,500 ಎಕರೆ ಜಮೀನಿಂದ ಬರುವಂಥ ನೀರು ಈ ಪಾಯಿಂಟಲ್ಲಿ ಪಾಸ್ ಆಗೋಂಥದ್ದು. ಇಲ್ಲಿ ಮಾಡಿದಂಥ ಗುತ್ತಿಗೆದಾರರು ಅವೈಜ್ಞಾನಿಕ ಕೆಲಸ ಮಾಡಿದ್ದಾರೆ. ಯಾಕಂದರೆ ನೀರಿಗೆ ತಡೆಗೋಡೆ ಕಟ್ಟಬೇಕಾಯ್ತು ರೋಡು ಸೇಫ್ ಮಾಡೋಕ್ಕೆ. ಅವ್ರು ಯಾವುದೇ ತಡೆಗೋಡೆ ಕಟ್ಟಿಲ್ಲ. ಮತ್ತು ಇದು ಕಳಪೆ ಕಾಮಗಾರಿ ರಾಡ್ ಆಗ್ತಲೇ ಮಾಡಿದ್ದಾರೆ. ಹಾಗಾಗಿ ರೋಡಿಗೆ ಮುಂದಿನ ದಿನಗಳಲ್ಲಿ ಓಪನ್ ಇಡೀ ಫುಲ್ಲು ರಸ್ತೆನೇ ಕಟ್ಟಾಗೋಗ್ತದೆ. ದಯಮಾಡಿ ಗುತ್ತಿಗೆದಾರರು ವೆಂಕಟೇಗೌಡರು ದಯಮಾಡಿ ಬಂದು ಇದನ್ನು ಜಾಗ ನೋಡಿ ಫಸ್ಟು ರೆಡಿ ಮಾಡಬೇಕು. ಇದಕ್ಕೊಂದು ತಡೆಗೋಡೆ ಕಟ್ಟಬೇಕು. ರಸ್ತೆನ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಸರಿ ಮಾಡಬೇಕು ಅಂತ ನಾವು ಗುತ್ತಿಗೆದಾರರು ಕೇಳ್ತಿದ್ದೀವಿ. ಜೊತೆಗೆ ಅಧಿಕಾರಿಗಳು ಕೇಳ್ತಿದ್ದೀವಿ. ಅದನ್ನು ಕಂಪ್ಲೀಟ್ ಮಾಡೋದಕ್ಕ ಅವ್ರು ಯಾವ ರೀತಿ ಅವರಿಗೆ ಬಿಲ್ ಆಗ್ದಂಗೆ ಅಧಿಕಾರಿಗಳು ನೋಡಿ ಇದನ್ನು ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಗ್ರಾಮಸ್ಥರ ಪರವಾಗಿ ಕೇಳ್ತಿದ್ದೀವಿ. ದಯಮಾಡಿ ನಮ್ಮ ರೋಡನ್ನು ಉಳಿಸ್ಕೊಡಿ. ಈ ರಸ್ತೆ ಯಾವಾಗ ಶಾಶ್ವತ ಬೇಕಾಗಿರೋಂಥದ್ದು ಈ ಪಾಯಿಂಟಲ್ಲಿ ಆದಷ್ಟು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿ ಅಂತ ನಾವು ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಹಿರಿಗರ್ಜೆ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ಈಗ ಜಾಹೀರಾತು. ಸೆಲ್ ಯೋರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ
ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸೆರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್, ಹೆಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಕ್ವರ್, ಆಸ್ಟ್ರಾಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನಲ್ಲಿ ಇದ್ದೀರಾ? ಹಾಗಾದರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ. ಹಾಸನದ ದೇವಿನಗರ ಹುಣಸಿನಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ. ನಗರದ ಹಾಸನಾಂಬ ದೇವಸ್ಥಾನದ ಹತ್ತಿರ ಇರುವ ಈ ಲೇಔಟ್ನಲ್ಲಿ 7 ರೆವಿನ್ಯೂ ಸೈಟ್ಗಳು ಲಭ್ಯವಿದ್ದು, ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ 4,000 ರೂಪಾಯಿಗಳಿಗೆ ದೊರೆಯುತ್ತಿದೆ. ಇನ್ನೇಕ್ ತಡ, ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ 9535808865 ನಂಬರ್ಗೆ ಹಿಂದೆ ಕರೆ ಮಾಡಿ. ಕ್ವಾರ್ಕ್ ಅಕಾಡೆಮಿ ಸತತ 6 ವರ್ಷಗಳಿಂದ ನೀಟ್, JEE ಮತ್ತು CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್, JEE ಮೇನ್ಸ್, KCET ಲಾಂಗ್ ಟರ್ಮ್, ನೀಟ್ ಮತ್ತು JEE ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ PUC ಮತ್ತು ಸೆಕೆಂಡ್ PUC PCMB ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ. ನಿಮ್ಮ ಮೆಡಿಕಲ್ ಸೀಟ್ನ ಕನಸನ್ನು ನನಸಾಗಿಸಿಕೊಳ್ಳಲು ನೀಟ್ ಲಾಂಗ್ ಟರ್ಮ್ಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ಉತ್ತಮ ಕೋಚಿಂಗ್ ನೀಡುತ್ತಿದ್ದು ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿದ್ದಾರೆ. ಈ ವರ್ಷದ ನೀಟ್ ರಿಸಲ್ಟ್ನಲ್ಲಿ ಅಕಾಡೆಮಿಯ ಉಲ್ಲಾಸ್ ರಾಜ್ 562 ಅಂಕ, ಪ್ರಿಯಾಂಕಾ 555, ಹೇಮಂತ್ 551 ಹಾಗೂ ಅನುಷ್ಕಾ 500 ಅಂಕಗಳನ್ನ ಗಳಿಸಿ ಮೆಡಿಕಲ್ ಸೀಟ್ಗೆ ಅರ್ಹತೆ ಪಡೆದಿರುತ್ತಾರೆ. JEE ಮೇನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.26% ಪಡೆದು JEE ಅಡ್ವಾನ್ಸ್ ಆಗಿ IITಗೆ ಸೆಲೆಕ್ಟ್ ಆಗಿರುತ್ತಾರೆ. ಫಸ್ಟ್ ಟೈಮ್ ಇನ್ ಆಸನ್ AI ಟೆಕ್ನಾಲಜಿ ಜನರೇಟೆಡ್ ನೀಟ್ ಅಂಡ್ JEE ಮೇನ್ಸ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ನಲ್ಲಿ 95%ಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯ ಫೀಸ್ನಲ್ಲಿ 50% ಡಿಸ್ಕೌಂಟ್, 90% ಹೆಚ್ಚು ಅಂಕ ಪಡೆದವರಿಗೆ 40% ಫೀಸ್ ರಿಯಾಯಿತಿ ಹಾಗೂ 85%ಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 30% ಫೀಸ್ ಡಿಸ್ಕೌಂಟ್ ನೀಡಲಾಗುತ್ತಿದೆ. ದೂರದ ಊರಿನವರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಇನ್ನೇಕೆ ತಡ? ನೀಟ್ ಮತ್ತು JEE ಲಾಂಗ್ ಟರ್ಮ್ ಕೋಚಿಂಗ್ಗಾಗಿ ಎಂದೇ ಸಂಪರ್ಕಿಸಿ. ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ್. 8867199496 ಮತ್ತು 8762977772. ಎಲ್ಲರಿಗೂ ನಮಸ್ಕಾರ. ಸತತ 6 ವರ್ಷಗಳಿಂದ ನೀಟ್ CET ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ. ಕಹಾನಿ
celebrating the brides of now. Kahani Bridal Stories by Bhima. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಯುಜಿಸಿಇಟಿ 2025 ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮಗಳು ಉಪಯುಕ್ತವಾಗಿದೆ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚೌಡವಳ್ಳಿ ಜಗದೀಶ್ ತಿಳಿಸಿದರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಆಡಿಟೋರಿಯಂ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುಜಿಸಿಇಟಿ 2025 ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ದ್ವಿತೀಯ ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ 2025 ಯುಜಿಸಿಇಟಿ ಇಂದ ಕಾಲೇಜು ಹಾಗೂ ಕೋರ್ಸ್ಗಳ ಆಯ್ಕೆಯ ಮಾಹಿತಿಯನ್ನು ನೀಡುವ ಸಲುವಾಗಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಇದರ ಸದುಪಯೋಗ ಪಡೆಯಲು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಹೆಚ್ಚಿನ ಅನುಕೂಲ ಸಿಗಲೆಂದು ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರು ಸಂಬಂಧಪಟ್ಟವರಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಉತ್ತಮ ಮಾಹಿತಿ ಕೊಡುತ್ತಿರುವುದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಉತ್ತಮವಾದಂತಹ ಕೆಲಸಗಳಿಗೆ ನಮ್ಮ ಬೋಧಕ ವರ್ಗ ಸದಾ ಸಿದ್ಧರಿದ್ದು, ನಮ್ಮ ಕಾಲೇಜಿನಲ್ಲಿ ದೊರೆತಕ್ಕಂಥ ಪಾಠ ಪ್ರವಚನಗಳಿರ್ಬೋದು, ಸುಮಾರು 120-130 ಕಂಪನಿಗಳು ಆಯ್ಕೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು ನೂರಾರು ದೇಶಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅವರು ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಗೌರವ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪ್ರಾಧ್ಯಾಪಕರು ಬಹಳಷ್ಟು ಒತ್ತನ್ನ ಕೊಟ್ಟು ತಮ್ಮ ಬದುಕನ್ನ ಈ ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಕೊಡ್ತಕ್ಕಂಥ ಈ ಸುಸಂದರ್ಭದಲ್ಲಿ ನೀವುಗಳು ನಮ್ಮ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ನಿಮ್ಮ ಜೀವನ ಪಾವನ ಆಗ್ತದೆ ಅಂತಕ್ಕಂಥ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್.ಟಿ. ದ್ಯಾವೇಗೌಡರು ಮಾತನಾಡಿ, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಸುಮಾರು 40 ಎಕರೆ ಜಾಗದಲ್ಲಿ ಇದ್ದು, ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಲಾಗಿದೆ. ಕಾಲೇಜು ಕೊಠಡಿಗಳು, ಆಟದ ಮೈದಾನ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ಈಜುಕೊಳ, ಹಾಸ್ಟೆಲ್, ಇತರೆ ಅನೇಕ ಉತ್ತಮ ಸೌಲಭ್ಯ ಕಲ್ಪಿಸಲಾಗಿದೆ. ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಸಿಇಟಿ ಮೂಲಕ ಇಂಜಿನಿಯರಿಂಗ್, ವೈದ್ಯಕೀಯ, ಡೆಂಟಲ್ ಇನ್ನಿತರೆ ಸೀಟುಗಳ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ಬಗ್ಗೆ ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಸಿಇಟಿಯಿಂದ ಸೀಟು ಪಡೆಯಲು ಯುಜಿಸಿಇಟಿ 2025 ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿರುವುದು ಸಂತೋಷವಾಗಿದೆ ಎಂದು ಹೇಳಿದರು. ನಮ್ಮ ಕಾಲೇಜಿನ ಒಂದು ಇತಿಹಾಸ ಇದೆ. ಇಲ್ಲಿವರೆಗೆ ಸುಮಾರು 35,000 ಜನ ಇಂಜಿನಿಯರ್ ಹೋಗಿದ್ದಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ನಮ್ಮ ಕಾಲೇಜಿನಲ್ಲಿ ಓದತಕ್ಕ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಸಾಮಾನ್ಯ ಎಲ್ಲ ಪ್ರಪಂಚ ಎಲ್ಲ ಸುತ್ತಿದ್ದೀವಿ, ಅವರು ಕಂಡು ಮಾತಾಡಿಸ್ತಂಥ ಪರಿಸ್ಥಿತಿ ಇದೆ. ಅದಕ್ಕೆ ಕಾರಣ ಇಷ್ಟೇ, ನಮ್ಮ ಕಾಲೇಜಿನಲ್ಲಿ ಉತ್ತಮವಾದಂಥ ಬೋಧಕ ವರ್ಗ, ಮೂಲಭೂತ ಸೌಕರ್ಯ ಎಲ್ಲವೂ ಇದೆ. ನೀವು ನೋಡಿ ಆಮೇಲೆ, ಏಕೆಂದರೆ ಕೆಲವರೆಲ್ಲ 3 ಎಕರೆ 4 ಎಕರೆ ಮಾಡಿ ಕಾಲೇಜನ್ನು ನಡೆಸ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ನಮ್ಮದು 50 ಎಕರೆ ಪ್ರದೇಶದಲ್ಲಿ ನಾವು ಇವತ್ತು ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸ್ತಾ ಇದ್ದೇವೆ.
ತಾವೆಲ್ಲ ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಉತ್ತಮ ಪ್ರಜೆಗಳಾಗ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಯಾಕೆಂದರೆ ಮಲೆನಾಡು ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರಿದೆ. ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಎಚ್.ಡಿ. ಪಾರ್ಶನಾಥ್, ಸಿಇಟಿ ವಿಭಾಗದ ಲತೇಶ್, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎ.ಜೆ. ಕೃಷ್ಣಯ್ಯ, ನಿರ್ದೇಶಕರಾದ ಡಾಕ್ಟರ್ ಎಸ್. ಪ್ರದೀಪ್, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಗಳಾದ ಡಾಕ್ಟರ್ ಕೆ.ಎ. ದುಷ್ಯಂತ್, ಸಹ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಇಂದ್ರಾ ಬಹದ್ದೂರ್ ಹಾಜರಿದ್ದರು. ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದ ಅರಕಲಗೂಡು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರು ನಾಡಿನ ಮುಂದಿನ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡುವ ಶಕ್ತಿಯನ್ನು ದೇವರು ಹಾಗೂ ಕರ್ನಾಟಕ ಜನತೆ ಆಶೀರ್ವದಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸುಪುತ್ರರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಾಹೇಬರ ಬರ್ತಡೇ ಇತ್ತು. ಆದ್ದರಿಂದ ಅರಕಲಗೂಡಿನ ಹಾಸ್ಪಿಟಲ್ನ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲು ವಿತರಿಸಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತೇಳಿ ದೇವರನ್ನು ಕೇಳ್ಕೊಂಡು ಅವರು ಮುಂದೊಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಶಕ್ತಿನ ದೇವರು ಅವ್ರ ತಂದೆ ಥರ ಬೆಳೆಯ ಅವಕಾಶಗಳು ಕೊಟ್ಟು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತೇಳಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಹಾಸನ ಜಿಲ್ಲೆ ಹಾಗೂ ಬೇಲೂರು ತಾಲೂಕು ಕರ್ನಾಟಕ ವಿಜ್ಞಾನ ಸಮಿತಿ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಬೇಲೂರು ತಾಲೂಕಿನ ಅಧ್ಯಕ್ಷರಾದ ಮಾನ ಮಂಜೇಗೌಡ ಮಾತನಾಡಿ, ಹಿಂದೆಂದಿಗಿಂತಲೂ ಇಂದು ಪರಿಸರ ಜಾಗೃತಿ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳು ಸೇರಿ ನೀವೆಲ್ಲರೂ ಪರಿಸರದ ಮಹತ್ವ ಅರಿತು ಬದುಕಬೇಕು. ಇಂದು ವಾಯು ಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯ, ಆಹಾರ ಮಾಲಿನ್ಯ ಅತಿ ಹೆಚ್ಚಾಗಿದೆ. ಇದನ್ನು ತಾವು ತಿಳಿಯಬೇಕು. ಅತಿಯಾದ ಬೋರ್ವೆಲ್ಗಳ ಕೊರೆಯುವಿಕೆಯಿಂದ ಅಂತರ್ಜಲದ ಕುಸಿತವಾಗಿದೆ. ಇದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿ ಮೇಘಸ್ಫೋಟ, ನೀರ್ಗಲ್ಲು ಕರಗುವಿಕೆ, ಸಮುದ್ರ ಮಟ್ಟ ಏರಿಕೆಯಾಗಿ ಪರಿಸರ ದಿನದಿಂದ ದಿನಕ್ಕೆ ಹಾಳಾಗುತ್ತಿದೆ. ಮಾನವ ಪ್ರಾಣಿಗಳ ಸಂಘರ್ಷ ಹೆಚ್ಚಾಗುತ್ತಿದೆ. ಹಾಗಾಗಿ ಮನುಷ್ಯ ಪರಿಸರಕ್ಕೆ, ಪ್ರಕೃತಿಗೆ ಅನುಗುಣವಾಗಿ ಬದುಕಬೇಕಾಗುತ್ತದೆ ಎಂದು ಹೇಳಿದರು. ನೀವು ಆಲೋಚನೆ ಮಾಡಿ, 180 ದೇಶಗಳ ಒಂದು ಸಮೀಕ್ಷೆಯನ್ನು ಮಾಡಿದಾಗ ಪರಿಸರ ಮತ್ತು ವಾಯು ಹೇಗಿದೆ ಅಂದಾಗ ಭಾರತ 180ನೇ ಸ್ಥಾನದಲ್ಲಿದೆ ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ. ಅದ್ರಲ್ಲಿ ನಾವೆಲ್ಲ ವಿಫಲ ಆಗಿದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಪರಿಸರವನ್ನ ವಿನಾಶ ಮಾಡ್ತಾ ಇದ್ದೀವಿ. ಇವತ್ತು ಎತ್ತಿನಹಳ್ಳಿ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದೀವಿ, ನಿಜ, ಕುಡಿಯೋಕ್ ನೀರಿಲ್ಲ. ಹಾಗಾದ್ರೆ ಅಲ್ಲಿ ಇರ್ತಕ್ಕಂಥ ನೀರು ಚಿಕ್ಕಬಳ್ಳಾಪುರ, ಕೋಲಾರ ಆ ಭಾಗದಲ್ಲಿ ಇರ್ತಕ್ಕಂತಹ ಕೆರೆಕಟ್ಟೆಗಳನ್ನು ಅಭಿವೃದ್ಧಿಪಡಿಸಿ ನೀರನ್ನ ಸಂರಕ್ಷಣೆಯಾಗಿ ಇದುವರೆಗೂ ಜನ ಬದುಕ್ತಾ ಇದಾರಲ್ವಾ. ಈಗ ಸಕಲೇಶ್ಪುರದಿಂದ ಅಲ್ಲಿ ತಗೊಂಡು ಹೋಗತಕ್ಕಂಥ ಸಂದರ್ಭಗಳಲ್ಲಿ ಅನೇಕ ಗುಡ್ಡಗಳನ್ನ, ಬೆಟ್ಟಗಳನ್ನ, ಕಾಡುಗಳನ್ನ, ಜೀವ ಸಂಕುಲಗಳನ್ನ ನಾಶ ಮಾಡಿದ್ವಿ. ಇದನ್ನ ನಾವೆಲ್ಲರೂ ಕೂಡ ನಾಗರಿಕರು ಪ್ರಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಸರ್ ಹೇಳಿದಾಗ ಇವತ್ತು ಕಾಡಾನೆಗಳು, ಸಿಂಹ, ಹುಲಿ, ಚಿರತೆ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ವಿ ಅಂದ್ರೆ ಅವುಗಳ ಪ್ರದೇಶವನ್ನ ನಾವು ಆಕ್ರಮಣ ಮಾಡಿದ್ವಿ. ನಾವು ನಗರದಲ್ಲಿ ವಾಸಿಸೋ ಜನ ಕಾಡಲ್ಲಿ ವಾಸಿಸ್ತಾ ಇದ್ದೀವಿ. ಇವತ್ತು ರೆಸಾರ್ಟ್ಸ್ ಹೆಸರಿನಲ್ಲಿ 3,500 ರೆಸಾರ್ಟ್ಸ್ ಗಳಿದೆ. ಅವ್ ಎಲ್ಲಿ ಕಟ್ಟಿದ್ದಾರೆ ಅಂದ್ರೆ ಕಾಡುಗಳ ಮಧ್ಯೆ ಕಟ್ಟಿದ್ದಾರೆ. ಕಾಡಲ್ಲಿ ಶಬ್ದ ಮಾಡ್ತೀವಿ, ಬೆಳಕಾಗ್ತೀವಿ, ಸೌಂಡ್ ಮಾಡ್ತೀವಿ, ಡಾನ್ಸ್ ಮಾಡ್ತೀವಿ. ಪ್ರಾಣಿಗಳು ಏನ್ ಮಾಡ್ತವೆ, ಆ ಬೆಟ್ಟ ಗುಡ್ಡಗಳಿರ್ತ ಪ್ರಾಣಿಗಳು ಮನುಷ್ಯ ವಾಸಿಸುವ ಜಾಗಕ್ಕೆ ಆಕ್ರಮಣ ಮಾಡ್ತಿದ್ದಾವೆ. ಕಾರಣ ಯಾರು? ಮನುಷ್ಯ, ಮಾನವ. ಇದು ರಸ್ತೆಗಳ ಅಭಿವೃದ್ಧಿ ಹೆಸರಲ್ಲಿ ನಿಜ. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, 4 ಗಂಟೆ ಟ್ರಾವೆಲ್ ಆಗ್ತೀವಿ. 2 ಗಂಟೆಲಿ ಹೋಗ್ಬೇಕು ಅಂತ ಅಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳನ್ನ ವಿಸ್ತಾರ ಮಾಡಿ, ಚತುಷ್ಕೋಣ ರಸ್ತೆಗಳ ನಿರ್ಮಾಣ ಮಾಡಿ ಅತಿ ವೇಗದಲ್ಲಿ ಹೋಗ್ತಾ ಇದೀವಿ. ಆದ್ರಿಂದ ಇಂಥ ಬೆಟ್ಟ ಗುಡ್ಡಗಳನ್ನ ತರಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು 1000 ಮನೆಗಳು ಕಟ್ಬೋದು, ಒಂದು ಬೆಟ್ಟ ನೀವು ಪ್ರಾರಂಭ ಮಾಡಿ ನೋಡೋಣ. ಪ್ರಕೃತಿ ನಾಶ, ವಿನಾಶ. ಇವತ್ತು ಹಾಸದಿಂದ ನಾವು ಬೇಲೂರಿಂದ ಹಾಸನಕ್ಕೆ ಹೋಗುವಾಗ ಸೀಗೆದ ಗುಡ್ಡ ಅಂತಿದೆ, ಅಲ್ಲಿ ನೋಡ್ತಾ ಹೋಗ್ಬೇಕಾದ್ರೆ ಅನೇಕ ಗುಡ್ಡಗಳನ್ನ ಕಡಿದು ನೆಲಸಮ ಮಾಡಿ ಇವತ್ತೇನ್ ಮಾಡಿದೆ, ಉಳುಮೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಜನಸಂಖ್ಯೆ ಸ್ಫೋಟ, ಕಾಡುಗಳನ್ನ, ಗುಡ್ಡಗಳನ್ನ ಇವತ್ತು ನಾವು ಬೇಸಾಯ ಮಾಡ್ಲಿಕ್ಕೆ ಬಳಸ್ತಾ ಇದೀವಿ. ಇದೇ ರೀತಿ ಜನಸಂಖ್ಯೆ ಹೆಚ್ಚಾದ್ರೆ 140 ಕೋಟಿ ಜನಸಂಖ್ಯೆ ಇವತ್ತು ಭಾರತದಲ್ಲಿದೆ. ಹೆಚ್ಚಾಗಂತ ಜನಸಂಖ್ಯೆಗೆ ಆಹಾರ, ನೀರು, ವಿದ್ಯಾಭ್ಯಾಸ, ವಸತಿ, ಶಿಕ್ಷಣ ಇವೆಲ್ಲವೂ ಕೂಡ ಸರ್ಕಾರ ಕೊಡಬೇಕು. ಎಲ್ಲಿಂದ ಕೊಡುತ್ತೆ? ಭೂಮಿ ಎಲ್ಲಿಂದ ಕೊಡುತ್ತೆ? ಇರುವುದೊಂದೇ ಭೂಮಿ. 140 ಕೋಟಿ ಜನಸಂಖ್ಯೆ ಎಲ್ಲಿಂದ ತರೋದು? ಅದಕ್ಕೆ ಒಬ್ಬ ಅರ್ಥಶಾಸ್ತ್ರಜ್ಞ TR ಮಾಲ್ತಸ್ ಅವರು ಅರ್ಥಶಾಸ್ತ್ರಜ್ಞರು ಹೇಳಿದರು ಒಂದ್ ಕಡೆ,
ಜನಸಂಖ್ಯೆ 2 × 4, 4 × 8, 8 × 16, 16 × 32, 32 64 ಈ ರೀತಿ ಬೆಳಕ ಹೋಗ್ತಾ ಇದೆ. ಆದ್ರೆ ಅಭಿವೃದ್ಧಿ ಅಂಕ ಗಣಿತ ಶ್ರೇಣಿ 1 2 3 4 5 6 7 8 ಈ ತರ ಬೆಳೀತಿದೆ. ಇದೇ ರೀತಿ ಜನಸಂಖ್ಯೆ ಬೆಳೆದಿದ್ದೇ ಆದ್ರೆ, ಮಾನವನ ಅತಿಯಾದ ಶಕ್ತಿ ಬಳಕೆ ಆದ್ರೆ, ಪ್ರಕೃತಿ ಏನ್ ಮಾಡುತ್ತೆ ಅಂದ್ರೆ ತನ್ನ ಜಾಲವನ್ನ ಬೀಸಿ ಆ ಜನರನ್ನ ಹತೋಟಿಗೆ ತರುತ್ತೆ. ಯಾವುದರ ಮೂಲಕ? ಭೂಕಂಪಗಳು, ಪ್ರಳಯಗಳು, ಬೆಂಕಿ ಮಳೆ, ಪ್ರವಾಹ, ಬಿರುಗಾಳಿ ಈ ತರವುಗಳನ್ನ ಬೀಸಿ ಜನರನ್ನ ಹತೋಟಿಗೆ ತರುತ್ತೆ ಅಂತ TR ಮಾಲ್ತ ಸಂದೇಹ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಗೌರವ ಅಧ್ಯಕ್ಷರಾದ DT ತಮ್ಮಣ್ಣಗೌಡ, ಪರಮೇಶ್ ಮಡಬಲ್ಲು, ಸಂಪನ್ಮೂಲ ವ್ಯಕ್ತಿ ಹೊಳೆನರಸೀಪುರ, ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾದ ಶಿವಕುಮಾರ್, ಸಾಹಿತಿ ಇಂದಿರಮ್ಮ, KGS ಕಾರ್ಯದರ್ಶಿ ಮೋಹನ್, ತೀರ್ಥಗೌಡ, ಧರ್ಮ ಪ್ರಕೃತಿ, BM ನಾಗರಾಜ್, ಸೋಂಪುರ ಪ್ರಕಾಶ್, ಪಾಂಡುರಂಗ ಶಿವರಾಮ್, ಮಾರ್ಥಂಡ, ಧೂಳುಬಾ, P ಚಂದ್ರಶೇಖರ್ ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಿ ಮೋದಿಗೆ ಧರ್ಮ ಚಕ್ರವರ್ತಿ ಬಿರುದು ನೀಡಿ ಗೌರವ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಲೇಖಕಿ, ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಆಯ್ಕೆ. ಯಶಸ್ವಿಯಾಗಿ ಸಂಪನ್ನಗೊಂಡ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕೆಸರುಗದ್ದೆ ಕ್ರೀಡಾಕೂಟ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.